ಹಾಯ್, ಹಲೋ, ನಮಸ್ತೆ, ನಮಸ್ಕಾರ ವಿದ್ಯಾರ್ಥಿಗಳೇ. ನಾನು ನಿಮ್ಮ ಪ್ರೀತಿಯ ನಿಂಗರಾಜು ಸರ್. ಸೊ ಇವತ್ತು ಒಂದು KPSCಯಿಂದ ಒಂದು ಪ್ರಕಟಣೆ ಬಂದಿದೆ, ಪತ್ರಿಕಾ ಪ್ರಕಟಣೆ ನೋಡ್ಬೋದು ಇಲ್ಲಿ. 2024ರಲ್ಲಿ ಅಧಿಸೂಚನೆಯಾಗಿದ್ದಂಥ ಈ ಒಂದು ಪರೀಕ್ಷೆಗಳೇನಿದಾವೆ, ಓಕೆ. ಸೊ ಕೃಷಿ ಇಲಾಖೆಯಲ್ಲಿ ಕೃಷಿ ಅಧಿಕಾರಿ, ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳೇನಿದ್ವು, ಹೈದರಾಬಾದ್ ಕರ್ನಾಟಕದಾಗಿರ್ಬೋದು, ಸಾಮಾನ್ಯ ಕರ್ನಾಟಕದ ಆ, ಹುದ್ದೆಗಳಿಗೆ ಪರೀಕ್ಷೆಯನ್ನು ಕಂಡಕ್ಟ್ ಮಾಡೋರಿದ್ರು, ಅದನ್ನ ರದ್ದುಪಡಿಸಲಾಗಿದೆ. ಓಕೆ. ಸೊ ಯಾಕೆಂದ್ರೆ ಈ ಅಧಿಸೂಚನೆಗಳು 2024ರ ನಂತರ ಬಂದಿರತಕ್ಕಂಥ ಎಲ್ಲ ಅಧಿಸೂಚನೆಗಳನ್ನ ರದ್ದುಪಡಿಸಿ ಹೊಸದಾಗಿ ಅವುಗಳಿಗೆ ಈ ಹೊಸ ಮೀಸಲಾತಿ ನಿಯಮ ಏನಿದೆ ಅದನ್ನ ಅಳವಡಿಸಿಕೊಂಡು ರೋಸ್ಟರ್ನ ತಯಾರು ಮಾಡಿ ಅದ್ರ ಪ್ರಕಾರ ಅಳವಡಿಸಿಕೊಂಡು ಅದನ್ನ ನೇಮಕಾತಿ ಮಾಡಿ ಅಂತ ಆದೇಶವನ್ನು ಕೊಡಲಾಗಿದೆ. ಸೊ ಹಾಗಾಗಿ ಈ ಒಂದು ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗೆ ಏನು ಪರೀಕ್ಷೆ ಇತ್ತು ಅದೆರಡನ್ನೂ ಕೂಡ ರದ್ದು ಮಾಡಿದ್ದಾರೆ. ಓಕೆ, ರೈಟ್. ಸೊ ಏನಿದೆ ಇಲ್ಲಿ ನೋಡ್ಬೋದು, ಇಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗ, ಉದ್ಯೋಗ ಸೌಧ, ಬೆಂಗಳೂರು, ದಿನಾಂಕ 5/9/2025 ಅಂದ್ರೆ ನಿನ್ನೆ ಈ ಒಂದು ಪ್ರಕಟಣೆ ಬಂದಿದೆ. ಓಕೆ. ಸೊ ಏನ್ ಹೇಳ್ತಾನೆ ಪ್ರಕಟಣೆಯಲ್ಲಿ ಅಂತ ಬಂದ್ರೆ ಇಲ್ಲಿ, ಸೊ ಆಯೋಗದ ಅಧಿಸೂಚನೆ ಸಂಖ್ಯೆ PSC 1 RTB 4/2024 ದಿನಾಂಕ 20/9/2024 ಮತ್ತು ತಿದ್ದುಪಡಿ ಅಧಿಸೂಚನೆ ದಿನಾಂಕ 31/12/2024 ಅನ್ವಯ ಹೈದರಾಬಾದ್ ಕರ್ನಾಟಕ ವೃಂದದ ಅಧಿಸೂಚಿಸಲಾಗಿದ್ದ ಕೃಷಿ ಇಲಾಖೆಯಲ್ಲಿನ ಕೃಷಿ ಅಧಿಕಾರಿ 42 ಹುದ್ದೆಗಳು ಹಾಗೂ ಸಹಾಯಕ ಕೃಷಿ ಅಧಿಕಾರಿ 231 ಹುದ್ದೆಗಳಿಗೆ ದಿನಾಂಕ 6/9/2025 ಕನ್ನಡ ಭಾಷಾ ಪರೀಕ್ಷೆಯನ್ನ ಮತ್ತು ದಿನಾಂಕ 7/9/2025 ಹಾಗೂ 4/10/2025 ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಿಗದಿಪಡಿಸಲಾಗಿತ್ತು. ಓಕೆ. ಅಂದ್ರೆ ಸೊ ಈ ವರ್ಷ 2025ರ ಅಕ್ಟೋಬರ್ 4ರಂದು ಮತ್ತು ಸೆಪ್ಟೆಂಬರ್ 7ರಂದು ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿದ್ದು. ಓಕೆ, ರೈಟ್. ಸೊ ಸರ್ಕಾರ ಸುತ್ತೋಲೆ ಸಂಖ್ಯೆ PSUE 388 ಸೆನಿ 2024/3 ದಿನಾಂಕ 4/9/2025 ಹೊರಡಿಸಿರುವ ಸುತ್ತೋಲೆಯಲ್ಲಿ ದಿನಾಂಕ 28/10/24ರ ಹಿಂದೆ ನೇರ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿ, ಓಕೆ, 28/10 2024ರ ನಂತರ ಸರ್ಕಾರದ ಯಾವುದೇ ಇಲಾಖೆ, ನಿಗಮ ಮಂಡಳಿ, ಸ್ವಾಯತ್ತ ಸಂಸ್ಥೆಗಳು ಹುದ್ದೆಗಳಿಗೆ ನೇರ ನೇಮಕಾತಿಗೆ ಸಂಬಂಧಿಸಿದ ನೇಮಕಾತಿ ಪ್ರಾಧಿಕಾರಗಳು ಯಾವುದಾದರೂ ತಿದ್ದುಪಡಿ ಅಧಿಸೂಚನೆಗಳನ್ನು ಹೊರಡಿಸಿದ್ದಲ್ಲಿ ಅಂತ ಎಲ್ಲ ನೇಮಕಾತಿ ಅಧಿಸೂಚನೆಗಳನ್ನು ಸಹ ರದ್ದುಗೊಳಿಸಿ ಪರಿಶಿಷ್ಟ ಜಾತಿ ಒಳ ಮೀಸಲಾತಿಯನ್ನು ಅಳವಡಿಸಿಕೊಂಡು ಹೊಸದಾಗಿ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಬೇಕೆಂದು ಸೂಚಿಸಲಾಗಿರುವುದರಿಂದ ಹೈದರಾಬಾದ್ ಕರ್ನಾಟಕ ವೃಂದದ ಅಡಿ ಅಧಿಸೂಚಿಸಲಾಗಿದ್ದ ಕೃಷಿ ಇಲಾಖೆಯಲ್ಲಿನ ಕೃಷಿ ಅಧಿಕಾರಿ 42 ಹಾಗೂ ಸಹಾಯಕ ಕೃಷಿ ಅಧಿಕಾರಿ 231 ಹುದ್ದೆಗಳಿಗೆ 6/9/2025 ನಿಗದಿಪಡಿಸಲಾಗಿದ್ದ ಕನ್ನಡ ಭಾಷಾ ಪರೀಕ್ಷೆ ಮತ್ತು ದಿನಾಂಕ 7/9/2025 ಹಾಗೂ 4/10/2025 ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ರದ್ದುಗೊಳಿಸಲಾಗಿದೆ. ಓಕೆ, ರೈಟ್. ಅಂದ್ರೆ ಈಗೇನ್ ಪರೀಕ್ಷೆ ನಡೆಸಬೇಕಂತ ಡೇಟ್ ಫಿಕ್ಸ್ ಮಾಡಿದ್ರು ಅದು ರದ್ದಾಗೈತಿ. ಸೊ ಅದಕ್ಕೆ ನೀವು ಪ್ರಿಪರೇಷನ್ ಮಾಡ್ರಿ, ಯಾಕಂದ್ರೆ ಈಗ ಮತ್ತೆ ಇನ್ನೊಂದು ಬಾರಿ ಇದಕ್ಕೆ ನೋಟಿಫಿಕೇಶನ್ ಸಿಗುತ್ತೆ. ರೈಟ್. ಸೊ ಹೊಸ ನೋಟಿಫಿಕೇಶನ್ ಪ್ರಕಾರ ಇವರು ನೇಮಕಾತಿಯನ್ನ ಮಾಡ್ಕೊಳ್ತಾರೆ. ಓಕೆ, ರೈಟ್. ಸೊ ಎಲ್ಲ ಈಗ ಏನ್ ಕೊಟ್ಟಿದ್ದಾರೆ 2024ರ ಹಿಂದೆ ನೇರ ನೇಮಕಾತಿಗೆ ಆದೇಶ ಅಂದ್ರೆ 2024ರ ಅಕ್ಟೋಬರ್ 10ರಿಂದನೇ ತಗೊಳ್ತಿದ್ದಾನೆ. ಓಕೆ, ಹಂಗಾರೆ ಯಾವ್ಯಾವ ಅಪ್ಲೈ ಆಗುತ್ತೆ ಅಂತ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಏನಾದ್ರು ಗೊತ್ತಾಗ್ಬೋದು. ರೈಟ್. ಸೊ ಇದನ್ನ ಕೊಟ್ಟಿದ್ದಾನೆ. ಈಗೇನು ಕೃಷಿ ಇಲಾಖೆ ಇದೆ ಅಂದ್ರೆ ಆಲ್ಮೋಸ್ಟ್ ಎಲ್ಲಾ ಹುದ್ದೆಗಳು ಏನೇನು ಅಧಿಸೂಚನೆಗೊಂಡಿದ್ದು ಅವೆಲ್ಲವೂ ಕೂಡ ರದ್ದಾಗ್ತವೆ, ಹೊಸದಾಗಿ ಅಧಿಸೂಚನೆ ಬರುತ್ತೆ. ಓಕೆ, ರೈಟ್. ಸೊ ಥ್ಯಾಂಕ್ ಯು.